ಇಷ್ಟು ದಿನ ವೆಬ್ ಸೀರೀಸ್ ಅಲ್ಲೆಲ್ಲ ವರ್ಕ್ ಮಾಡಿದ್ರಿ, ಸೀರಿಯಲ್ಸ್ ಎಲ್ಲ ವರ್ಕ್ ಮಾಡಿದ್ರಿ. ಸೊ ಈಗ ಥಿಯೇಟರ್ಗೆ ಎಲ್ಲ ಬರ್ತಾ ಇದೆ. ಸೊ ಯಾರ ಕಡೆಯಿಂದ ಇನ್ಪುಟ್ಸ್ ಅನ್ನ ತಗೊಂಡಿದ್ರಿ ನಿರ್ಮಾಪಕಿ? ಆ, ಅಮ್ಮ ಅಪ್ಪ, ಮೋಸ್ಟ್ಲಿ ಅಮ್ಮ ಅಪ್ಪ. ಆಮೇಲೆ ಅವ್ರ ಸರ್ಕಲಲ್ಲಿರೋ ಬೇರೆಯವ್ರ ಜೊತೆನೂ ಡಿಸ್ಕಸ್ ಮಾಡಿದ್ದೀನಿ, ಬಟ್ ಮೇನ್ಲಿ ಅಮ್ಮ ಅಪ್ಪ ಜೊತೆಗೇನೆ ಡಿಸ್ಕಸ್ ಮಾಡೋದು. ದೊಡ್ಡ ಮನೆಯಲ್ಲಿ ಈಗಾಗಲೇ ಗೀತಕ್ಕ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು ನಿರ್ಮಾಪಕರಾಗಿದ್ದಾರೆ. ಸೊ ನೀವು ಹೆಂಗೆಷ್ಟು ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಅವ್ರ ಕಡೆಯಿಂದ ಏನಿಲ್ಲ ಇನ್ಪುಟ್ಸ್ ಅನ್ನ ತಗೊಂಡ್ರಿ ಅಂತ? ಅಂದ್ರೆ ನಾನು ಹೇಳ್ದಂಗೆ ಅಮ್ಮ ಕಡೆಯಿಂದ ನಾನು ಮೇನ್ಲಿ ಅಮ್ಮ ಅಪ್ಪ ಜೊತೆನೆ ಡಿಸ್ಕಸ್ ಮಾಡೋದು. ಬಟ್ ಅಂದ್ರೆ ಯಾರು ಜಾಸ್ತಿ ಇಂಟರ್ಫಿಯರ್ ಆಗಲ್ಲ ಯಾರ ವರ್ಕಲ್ಲೂ. ಸೊ ಬೇಕಾದಾಗ ಏನಾದ್ರು ಡಿಸ್ಕಸ್ ಮಾಡ್ತೀವಿ ಅಷ್ಟೇ. ಫೈರ್ ಪ್ಲೇ ಸಿನಿಮಾ ಏಪ್ರಿಲ್ 24ನೇ ತಾರೀಕು ಅಣ್ಣ ಅವರ ಹುಟ್ಟುಹಬ್ಬ. ಅವತ್ತೇ ತಾತ ಅವರ ಆಶೀರ್ವಾದ ಸಿಗ್ತಿದೆ. ಸೊ ಏನ್ ಹೇಳ್ತೀರಾ? ಇಟ್ಸ್ ನೈಸ್. ಅದು ತುಂಬಾ ಸ್ಪೆಷಲ್ ಡೇ ನಂಗೆ. ಬಟ್ ಅದು ಪ್ಲಾನ್ ಮಾಡಿ ಆಗ್ಲಿಲ್ಲ, ರಿಲೀಸ್ ಡೇಟ್ ಪ್ಲಾನ್ ಮಾಡಿ ಆಗ್ಲಿಲ್ಲ. ಅದು ಕೂಡಿ ಬಂತು. ಅಂದ್ರೆ 2-3 ಡೇಸ್ ಡೇಟ್ಸ್ ಆಪ್ಷನ್ ಇತ್ತು. ಸೊ ಅದು ಆ ದಿನಾನೇ ಬಂತು. ಸೊ ವೆರಿ ಹ್ಯಾಪಿ. ಅಣ್ಣವ್ರ ಮೊಮ್ಮಗಳಾಗಿರ್ಬೋದು, ಶಿವಣ್ಣ ಅವರ ಮಗಳಾಗಿರ್ಬೋದು, ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ ಸ್ಟಾರ್ ಡೈರೆಕ್ಟರ್ ಕ್ಯೂ ನಿಲ್ತಾರೆ. ಸೊ ಆದ್ರೆ ನೀವು ಹೊಸತನವನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಒಬ್ಬ ಹೊಸ ನಿರ್ದೇಶಕರಿಗೆ ನಟನೆಗೆ ಅವಕಾಶವನ್ನ ಮಾಡಿಕೊಟ್ರಿ. ಯಾಕೆ ಅಂತ? ಯಾಕೆ ಮಾಡಬಾರ್ದು ಅಂತ ಸೊ ನಂಗೆ ಅನಿಸ್ತು. ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ವಂಶಿ ಅವ್ರಿಗೆ ಹಿ ಕೇಮ್ ವಿತ್ ದಟ್ ಪ್ರಿಪರೇಷನ್ ಆ್ಯಂಡ್ ಕ್ರೆಡಿಬಿಲಿಟಿ. ಅಂದರೆ ನಾವು ಯಾರು ನ್ಯೂ ಕಮರ್ಸ್ ಅಂತ ಯಾರು ನೋಡಲಿಲ್ಲ. ಹಿ ಕೇಮ್ ಆಸ್ ಅ ಡೈರೆಕ್ಟರ್ ಆ್ಯಂಡ್ ಹಿ ಕೇಮ್ ಆಸ್ ಅನ್ ಆ್ಯಕ್ಟರ್. ಸೊ ಆ್ಯಂಡ್ ಅವ್ರ ಜಾಬ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಆಗ್ಲೇ ಕೇಳ್ತಾ ಇದ್ದೆ ವಂಶಿ ಅವ್ರ ಹತ್ರ, ಸ್ಟಾರ್ ಕಾಸ್ಟಿಂಗ್ ತುಂಬಾ ಇದೆ. ಸೊ ಎಕ್ಸಾಂಪಲ್ ಸುಧಾರಾಣಿ ಮೇಡಮ್ ನಿಮ್ಮ ಬ್ಯಾನರ್ ಕಡೆಯಿಂದಾನೇ ಪರಿಚಯ ಆದಂತವ್ರು, ಶಿವಣ್ಣನ ಜೊತೆ ಎಲ್ಲ ಆಕ್ಟ್ ಮಾಡಿದ್ದಾರೆ. ಸೊ ಅಪ್ಪ ಅಮ್ಮನ ಜೊತೆ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಅಂತ? ಇಟ್ಸ್ ವೆರಿ ನೈಸ್. ಅಂದರೆ ಅದು ವಂಶಿ ಸ್ಟೋರಿಯಲ್ಲಿ ಏನೇನು ಯಾವ್ಯಾವ ಕ್ಯಾರೆಕ್ಟರ್ಸಿಗೆ ಬೇಕಾಗಿದ್ರು ಪರ್ಫೆಕ್ಟ್, ಐ ಥಿಂಕ್ ಪರ್ಫೆಕ್ಟ್ ಮ್ಯಾಚ್ ಸಿಕ್ಕಿದ್ರು. ಸೊ ವರ್ಕ್ಡ್ ಔಟ್ ವೆಲ್. ಶ್ರೀಮುತ್ತು ಅಂದ ತಕ್ಷಣ ತಾತ ಅವ್ರು ನೆನಪಾಗ್ತಾರೆ, ಅಂಡ್ ಇನ್ನೊಂದು ಶಿವಣ್ಣ ನೆನಪಾಗ್ತಾರೆ, ಮುತ್ತಣ್ಣ ಅಂತ ಹೇಳ್ಬಿಟ್ಟು. ಈ ಟೈಟಲ್ನೇ ನಿಮ್ಮ ಒಂದು ಪ್ರೊಡಕ್ಷನ್ಸ್ಗೆ ಫಿಕ್ಸ್ ಮಾಡೋದಕ್ಕೆ ಕಾರಣ ಏನು ಅಂತ? ಸೊ ಶ್ರೀಮುತ್ತು ಸಿನಿ ಸರ್ವಿಸ್ ಆಕ್ಚುಲಿ ಆಲ್ಮೋಸ್ಟ್ 15-20 ಇಯರ್ಸ್ ಬ್ಯಾಕ್ ನಮ್ದು ಯೂನಿಟ್ ಇತ್ತು. ಸೊ ಯೂನಿಟ್ ನಡೆಸ್ತಾ ಇದ್ವಿ. ಅದನ್ನೇನೆ ನಾನು ಪ್ರೊಡಕ್ಷನ್ ಹೌಸ್ಗೂ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಅದು ಬೇಸಿಕ್ಲಿ ನಮ್ಮ ಮುತ್ತಾತ ಹೆಸರು ಕೂಡ. ಸೊ ಅದು ಮುತ್ತಾತನ ಹೆಸರು, ತಾತನ ಹೆಸರು, ಅಪ್ಪ ಹೆಸರು ಎಲ್ಲ ಒಟ್ಟಿಗೆ ಬರಲಿ ಅಂತ ಅದಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.